ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನಿಲ್ಲಿ 12 ಇಂಚು ಉದ್ದ ಹಾಗೆ 14 ಇಂಚ್ ಅಗಲದ ಒಂದು ಪೀಸ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಇದು ಕಾಟನ್ ಬಟ್ಟೆ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಂತರ ನಾನೇನ್ ಮಾಡ್ತೀನಿ ಅಂದ್ರೆ 12 ಇಂಚು ಇತ್ತಲ್ವಾ, ಆ ಜಾಗದಲ್ಲಿ ಮೇಲ್ಗಡೆಯಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದಾದ ನಂತರ ಏನ್ ಮಾಡ್ತೀನಿ ಅಂದ್ರೆ ಈ ತರದ ಪ್ಲಾಸ್ಟಿಕ್ ಶೀಟ್ ಏನಿರುತ್ತೆ, ನಾವು ಐಟಮ್ಸ್ ಎಲ್ಲ ತಂದಾಗ ಸಿಗತ್ತಲ್ವಾ, ಅದೇ ಪ್ಲಾಸ್ಟಿಕ್ ಅನ್ನೇ ಬಳಸ್ತಿರೋದು. ಹಾಗೆ ಇದರ ಅಳತೆ ಒಂದು 3.5 ಇಂಚ್ ಆಗುವಷ್ಟು ಉದ್ದ ಇದೆ, ಹಾಗೆ 14 ಇಂಚ್ ಆಗುವಷ್ಟು ಅಗಲ ಇದೆ. ಇದನ್ನ ಈ ಪ್ರಕಾರವಾಗಿ ನಾವು ಇಲ್ಲಿ ನಾನು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಹೀಗೆ ಇಟ್ಬಿಟ್ಟು ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕಬೇಕು. ಅದಾದ್ಮೇಲೆ ಅದನ್ನ ತಿರುಗಿಸ್ಬಿಟ್ಟು ನಾನಿವಾಗ ಒಂದು ಸ್ಟ್ರೇಟ್ ಸ್ಟಿಚ್ ಹಾಕೊಂಡಿದ್ದಾಯ್ತು. ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಅದರ ಇನ್ನೊಂದು ಪೀಸ್ ಏನಿತ್ತು ಅದನ್ನು ತಗೊಂಡು ಅದನ್ನು ಇದೇ ರೀತಿಯಲ್ಲಿ ಸ್ಟಿಚ್ ಮಾಡಬೇಕು. ಸೊ ಈಗ ನಾನು 2 ಕಡೆಗೂ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಮಧ್ಯದಲ್ಲಿ ಪ್ಲಾಸ್ಟಿಕ್ ಶೀಟ್ ಇರೋದು ಕಾಣ್ತಿದೆಯಲ್ಲ. ನೆಕ್ಸ್ಟ್ ಇನ್ನೊಂದು ಪೀಸ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 18 ಇಂಚ್ ಆಗುವಷ್ಟು ಉದ್ದ ಇದೆ, ಹಾಗೆ 14 ಇಂಚ್ ಆಗುವಷ್ಟು ಅಗಲ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಪ್ಲಾಸ್ಟಿಕ್ ಶೀಟ್ ಸ್ಟಿಚ್ ಮಾಡಿದ್ನಲ್ಲ ಆ ಒಂದು ಬಟ್ಟೆಯನ್ನ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಬರುತ್ತೆ ನಮ್ಮ ಪೌಚು. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀನಿ, ಇಲ್ಲಿ ಎರಡನ್ನು ಈ ತರ ಜೋಡಿಸ್ಬಿಟ್ಟು ಒಳಗಿನಿಂದ ಒಂದು ಸ್ಟಿಚ್ ಅನ್ನ ಹಾಕ್ತೀನಿ. ಇವಾಗ ಒಳಗಿನಿಂದ ಒಂದು ಸ್ಟಿಚ್ ಅನ್ನ ಹಾಕಿ ಇದನ್ನ 1 ಪೀಸ್ ತರ ರೆಡಿ ಮಾಡ್ಕೊಂಡೆ. ನೋಡಿ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಅದನ್ನ ನೀಟಾಗಿ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದರ ಸರಿಯಾಗಿ ಕಾರ್ನರ್ಸ್ ಎಲ್ಲ ನೀಟಾಗಿ ಬರಬೇಕು. ಅದಾದ್ಮೇಲೆ 2 ಕಡೆಗೂ ನಾನು ಒಂದು ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ. 2 ಕಡೆಗೂ ಇದೇ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾನಿಲ್ಲಿ ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಸ್ಟ್ರಾಪ್ ಅನ್ನ ರೆಡಿ ಮಾಡೋಕೆ ನಾನಿಲ್ಲಿ 14 ಇಂಚ್ ಅಗಲ ಹಾಗೆ 3 ಇಂಚು ಉದ್ದದ ಒಂದು ಪೀಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಪೌಚ್ ಅನ್ನ ಮಾಡೋದಕ್ಕೆ ವೆಲ್ಕ್ರೋ ಆಗ್ಲಿ ಅಥವಾ ಮ್ಯಾಗ್ನೆಟಿಕ್ ಬಟನ್ಸ್ ಆಗ್ಲಿ ಅಥವಾ ಜಿಪ್ ಆಗ್ಲಿ ಏನನ್ನೂ ಬಳಸ್ತಾ ಇಲ್ಲ, ಕೇವಲ ಬಟ್ಟೆಯಿಂದ ಮಾತ್ರ ಮಾಡ್ತಿರೋದು. ಅದಕ್ಕೋಸ್ಕರನೇ ಈ ಸ್ಟ್ರಾಪ್ ಅನ್ನ ರೆಡಿ ಮಾಡಿದೆ. ಇವಾಗ ಇದನ್ನ ಈ ಪ್ರಕಾರವಾಗಿ ನಾನು ಇಟ್ಬಿಟ್ಟು 2 ಕಡೆಗೂ ಅದನ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಟಿಚ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಈ ಕಡೆ ತುದಿ ಕಡೆಗೆ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಕೂಡ ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಆಕ್ಚುಲಿ ನಾವು ಇಲ್ಲಿ ಬೇಕಾದ್ರೆ ಪೈಪಿಂಗ್ ಕೂಡ ಮಾಡಿ ಫಿನಿಶ್ ಮಾಡಬಹುದು. ನಾನು ಇದು ಈಸಿ ಅಲ್ವಾ, ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು 2 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡ್ರೆ ನೀಟಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಮೇಲ್ಗಡೆ ಟಾಪ್ ಪಾರ್ಟ್ ಕೂಡ ಈ ರೀತಿಯಾಗಿ ಡಬಲ್ ಸ್ಟಿಚ್ ಹಾಕಿ ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಅನ್ನ ಹಾಕೊಂಡ್ರೆ ಇವಾಗ ನೋಡಿ ಇದು ಈ ರೀತಿಯಾಗಿ ಪೌಚ್ ರೀತಿಯಾಗಿ ರೆಡಿ ಆಗಿದೆ. ಹಾಗೆ ಒಂದು ಸ್ಟ್ರಾಪ್ ಕೂಡ ಇದೆ. ಅಲ್ಲಿ ನಾನು ಫೋಲ್ಡ್ ಮಾಡಿದಾಗ ಅದನ್ನ ಸಿಕ್ಸ್ಲಿಕ್ಕೆ ಮಾಡಿರೋದು. ಈಗ ನಾನು ಇದರಲ್ಲಿ ಸಾರಿಯನ್ನ ನಿಮ್ಗೆ ತುಂಬಿಸಿ ತೋರಿಸ್ತೀನಿ. ಆಕ್ಚುಲಿ ಇದು ಸಿಂಗಲ್ ಸೀರೆಯನ್ನ ಆರಾಮಾಗಿ ಕಂಫರ್ಟೇಬಲ್ ಆಗಿ ಹಿಡ್ಸತ್ತೆ. ಬೇಕು ಅಂತಂದ್ರೆ 2 ಸೀರೆಯನ್ನ ಸ್ವಲ್ಪ ತಿನ್ನಿರೋದೆಲ್ಲ ಇರುತ್ತಲ್ವಾ, ಆ ರೀತಿಯಾದ ಸೀರೆಯನ್ನ ಇಟ್ಕೊಂಡ್ರೆ 2 ಸೀರೆಗಳು ಇದರಲ್ಲಿ ಆರಾಮಾಗಿ ಹಿಡ್ಸತ್ತೆ. ನೋಡಿ ಈ ರೀತಿಯಾದ ಪೌಚ್ಗಳನ್ನ ನೀವು ಕೂಡ ಮಾಡಿ ಸೇಲ್ ಕೂಡ ಮಾಡಬಹುದು. ತುಂಬಾ ಜನ ಇದನ್ನ ತಗೊಳಕ್ಕೆ ಇಷ್ಟಪಡ್ತಾರೆ. ರೇಷ್ಮೆ ಸೀರೆಯನ್ನ ಜೋಪಾನವಾಗಿ ಇಡ್ಬೇಕು ಅಂತ ಎಲ್ರಿಗೂ ಇದ್ದೇ ಇರತ್ತೆ ಅಲ್ವಾ. ನೋಡಿ ಇಲ್ಲಿ ಸ್ವಲ್ಪ ತಿಕ್ಕಿರುವಂತಹ ಸೀರೆಗಳನ್ನ ನಾನು ಹಾಕಿದ್ರೆ ಅಷ್ಟು ಇದು ಕಂಫರ್ಟೇಬಲ್ ಆಗಿ ಕೂರ್ತಾ ಇಲ್ಲ. ರೇಷ್ಮೆ ಸೀರೆ ಎಲ್ಲ ಸ್ವಲ್ಪ ತಿಕ್ಕಿರೋದ್ರಿಂದ ಆ ರೀತಿಯಾದ ಸೀರೆಗಳು ಒಂದೊಂದೇ ಇದಕ್ಕೆ ಹಿಡ್ಸತ್ತೆ. ಸೊ 2 ಸೀರೆ ಹಾಕ್ಬಹುದು, ಬಟ್ ಒಂದು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ತಾ ಇದೆ. ಆ ರೀತಿಯಾಗಿ ಬಂದಿದೆ ಇದು. ಹಾಗೆ ನೀವು ನೋಡಿದಂತೆ ಇದಕ್ಕೆ ವೆಲ್ಕ್ರೋ ಏನು ಅಟ್ಯಾಚ್ ಮಾಡಿಲ್ಲ. ವೆಲ್ಕ್ರೋ ನಿಮ್ಮ ಹತ್ರ ಇದೆ ಅಂತ ಆದ್ರೆ ನೀವು ಬೇಕಾದ್ರೆ ಅದನ್ನ ಫಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ನೀಟಾಗಿ ಅದು ಕೂತ್ಕೊಳ್ಳುತ್ತೆ. ಬಟ್ ನಾನು ಇಲ್ಲಿ ವಿದೌಟ್ ವೆಲ್ಕ್ರೋ ಹೇಗೆ ಮಾಡೋದು ಅಂತ ತೋರಿಸ್ಬೇಕು ಅಂತ ಈ ರೀತಿಯಾಗಿ ತೋರಿಸಿದೀನಿ. ಇವಾಗ ನಾನು 1 ಸೀರೆ ತೆಗೆದ್ನಲ್ಲ, ಇವಾಗ ಇನ್ನೊಂದು ಸೀರೆ ಅಷ್ಟೇ ಇದೆ. ನೋಡಿ ಇದು ಎಷ್ಟು ಆರಾಮಾಗಿ ಹಿಂಗೆ ಸೆಟ್ ಆಗಿದೆ ಅಂತ ಹೇಳಿ. ನೋಡಿ ಈ ರೀತಿಯಾಗಿ ಇಟ್ಬಿಟ್ರೆ ಆಯ್ತು.
ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.